ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಒಂದು 100 ಎಳೆ ಕುಚ್ಚನ್ನು ತಗೊಂಡಿದ್ದೀನಿ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ದಾರ ತಗೊಂಡಿದ್ದೀನಿ. ಇದ್ರ ಯಾಕಂತ ಹೇಳ್ತೀನಿ ಇವಾಗ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಟಜಲ್ಸ್ಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಟಜಲ್ಸ್ಗಳನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಯಾವುದಾದ್ರೂ ಕುರ್ಚಿ ಅಥವಾ ಟೇಬಲ್ಗೆ ನೀವು ಈ ಥರ ದಾರವನ್ನು ಮೊದಲು ಕಟ್ಕೊಳ್ಳಿ. ಈ ಥರ ಕಟ್ಕೊಂಡ್ಮೇಲೆ ಈ ರೆಡಿ ಮಾಡ್ಕೊಂಡಿರುವಂತಹ ದಾರವನ್ನು ಈ ಥರ ಹಾಕಿ, ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕಾಗುತ್ತೋ ಅಷ್ಟು ಉದ್ದಕ್ಕೆ ಈ ಥರ ಇಟ್ಕೊಳ್ಳಿ. ಸಮವಾಗಿ ಇಟ್ಕೋಬೇಕು. ಇದಕ್ಕೆ ಇವಾಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದೆ ತರಬೇಕು. ಈ ಥರ ಚುಚ್ಕೊಂಡು ಸ್ವಲ್ಪ ಜರಿ ಥ್ರೆಡ್ ಇದೆಯಲ್ಲ ಹಾಗೆ ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಜರಿ ಥ್ರೆಡನ್ನು ಕುಚ್ಚಿಗೆ ಒಂದು 3ರಿಂದ 4 ಸಲ ಸುತ್ಕೊಳ್ಳಿ. ಇನ್ನೂ ಜಾಸ್ತಿ ದಪ್ಪ ಬೇಕಿದ್ರೆ ದಪ್ಪ ಕೂಡ ಮಾಡಿಕೊಂಡು ನೀವು ಸುತ್ಕೋಬೋದು. ಅಂದರೆ ಒಂದು 7ರಿಂದ 8 ಸಲ ಸುತ್ಕೊಳ್ಳಿ. ಇಲ್ಲ ಅಂದರೆ 4 ಎಳೆ ಪೋಣಿಸ್ಕೊಂಡು ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡಿಂದ ನೀಡಲ್ ಈ ಥರ ಚುಚ್ಕೊಂಡು ಕೆಳಗಡೆಯಿಂದ ಈ ಥರ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಇವಾಗ ಟಜಲ್ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಟಜಲನ್ನು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ಕೊಂಡಿರುವಂತಹ ದಾರವನ್ನು ಬಿಚ್ಕೊಂಡು ಅದರಿಂದ ಇದನ್ನು ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಹೊರಗಡೆ ತೆಗೀರಿ. ಈ ಥರ ಸೀರೆ ಪೂರ್ತಿ ನಿಮಗೆ ಎಷ್ಟು ಬೇಕಾಗುತ್ತೋ ಮೊದಲೇ ನೀವು ಮಾರ್ಕನ್ನು ಮಾಡಿಟ್ಕೊಂಡು ಟಜಲ್ಸ್ಗಳನ್ನು ರೆಡಿ ಮಾಡಿ. ಇವಾಗ ಡಿಸೈನ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಸ್ಯಾಂಪಲ್ ಅಂತ ಒಂದು 2 ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ರೆ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಒಂದು 4 ಎಳೆ ಕಾಟನ್ ಥ್ರೆಡ್ಡು ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟು ಹಾಕಿಟ್ಕೊಳ್ಳಿ. ಹಾಗೆ ಒಂದು ಕುಚ್ಚ ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡಿಕೊಂಡು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. ನೋಡಿ ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಕೆಳಗಡೆಯಿಂದ ತಂದು ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ 0 ಸೈಜ್ದು ಬೀಡ್ಸ್ಗಳನ್ನು ಹಾಕಬೇಕು. 0 ಸೈಜ್ದು ಒಂದು 5 ಬೀಡ್ಸ್ಗಳನ್ನು ಹಾಕ್ತೀನಿ. ಇದಕ್ಕಿಂತ ಒಂದು ವೇಳೆ ನೀವು ದೊಡ್ಡದಾಗಿರೋ ಬೀಡ್ಸ್ ಏನಾದರೂ ತಗೊಂಡ್ರೆ 3 ಬೀಡ್ ಅಥವಾ 4 ಬೀಡನ್ನು ಹಾಕ್ಕೋಬೋದು. ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕಿದ ಮೇಲೆ ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ಈ ಬೀಡ್ ಇದೆಯಲ್ಲ ಇದಕ್ಕೆ ಮೇಲ್ಗಡೆಯಿಂದ ಈ ಥರ ತಗೊಂಡು ಬನ್ನಿ ಕೆಳಗಡೆ. ನೋಡಿ ಈ ಥರ. ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಟಜಲನ್ನು ಆ್ಯಡ್ ಮಾಡ್ಕೋಬೇಕು. 100 ಎಳೆ ತಗೊಂಡಿದ್ನಲ್ಲ, ಡಬಲ್ ಮಾಡಿಕೊಂಡಾಗ 200 ಎಳೆ ಟಜಲ್ಲು ರೆಡಿ ಆಯಿತು. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಒಂದು ಸೇಮ್ ಫಸ್ಟ್ ಒನ್ ಹಾಕಿದ್ನಲ್ಲ ಪರ್ಲನ್ನು ಹಾಕಿದ ಮೇಲೆ ಮತ್ತೆ ನಾನು 4 ಬೀಡ್ಗಳನ್ನು ಪೋಣಿಸ್ಕೋತೀನಿ. 5 ಬೀಡ್ಸ್, ಚಿಕ್ಕ ಬೀಡ್ಸ್ 5 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆಯಿಂದ ತಗೊಂಡೋಗಿ ಈ ಥರ ಕೆಳಗಡೆಯಿಂದ ಈ ಥರ ತಗೊಳ್ಳಿ. ಅರ್ಥ ಆಯಿತು ಅನ್ಕೋತೀನಿ. ಇವಾಗಿದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಕೆಳಗಡೆಯಿಂದ ಈ ಥರ ಮಾಡ್ಕೊಳ್ಳಿ ಲಾಕನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಕ್ರೋಶ ಬರೋದಿಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ನೀವು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಸಿಯಾಗಿ ಮಾಡ್ಕೋಬೋದು ಈ ಥರ ಡಿಸೈನ್ಸ್ಗಳನ್ನು. ಇವಾಗ ಈ ಬೀಡಿಂದ ಮತ್ತು ಟಜಲಿಂದ ನಾನು ದಾರವನ್ನು ಹೊರಗಡೆ ತೆಗಿತೀನಿ. ಈ ಥರ ತೆಗೆದು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ನಿಮಗೆ ಒಂದು ಕುಚ್ಚಾದ್ಮೇಲೆ ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ 2 ಕುಚ್ಚುಗಳು ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳುವಂತಹ ಡಿಸೈನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಒಂದು 350 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.